ಅದನ್ನು ಓಪನ್ ಮಾಡಿದ ಕೂಡ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಅದರಲ್ಲಿ ಮುತ್ತು ಇರೋದು ಗೊತ್ತಾಗ್ತದೆ ನಮಗೆ. ಅದೇ ಒಂದು ಮುತ್ತಿನ ಮತ್ತೆ ಅಂತ ಪಿಕ್ಚರ್ ಅಲ್ಲಿ ಮುತ್ತಿರುತ್ತಲ್ಲ, ಅದು ಇನ್ನೊಂದು ಮುತ್ತ ಬೇರೆ ಅದು ಯಾವುದು ಅದು ಕೊಡೆ ರೀತಿ ಇರ್ತದೆ ಅದು. ಈ ಮಳಿ ಮಳಿ ಅದೇ ದೊಡ್ಡ ಮಳಿ ಅದು. ನೀವು ಅಲ್ಲಿ ಓಪನ್ ಮಾಡಿದ್ರಲ್ಲ ಒಂದು ಮಳಿ, ಅದೇ ರೀತಿದು ಬೇರೆ ಬೇರೆ ರೀತಿದು ಒಂದು ಮುತ್ತದು. ಅದು ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಬೇಸಿ ತಿಂತಿದ್ದೇವೆ ನಾವು. ಅದು ಕಲ್ಲನ್ನ ಸಣ್ಣ ಕಲ್ಲ ಇರೋದು, ಅದು ಇಷ್ಟು ಸಣ್ಣದದು. ಅದು ಬೇಸಿ ತಿಂದಿದ್ದಿತ್ತು ಹೊಟ್ಟೆಗಿಲ್ಲದೆ. ಈಗಿನ ಜೀವನ ಪಾಸ್ಟ್ ಜೀವನ, ಎಲ್ಲ ಆಡಂಬರ ಜೀವನ. ಯಾವ ರೀತಿಯಲ್ಲೂ ದುಡ್ಡು ಬರುತ್ತೆ, ಎಲ್ಲಿ ಕೈ ಹಾಕಿದ್ರು ದುಡ್ಡು ಸಿಗುತ್ತೆ ಅವರಿಗೆ. ಸಾಲ ಸೂಲ ಮಾಡಿ ಆದರೂ ತಿಂದೇ ತಿಂತಾರೆ. ಅದಕ್ಕೆ ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿನ್ನೋ ಬದುಕೋದು ಕಲಿ ಬಿಕನಾಶಿ ಅಂತೇಳಿ. ಅದೇ ಅದೇ ನಮ್ಮ ಜೀವನ. ನಮಸ್ತೆ ಎಲ್ರಿಗೂ. ನಾವೊಂದು ಮಾತು ಕೇಳಿದ್ವಲ್ವಾ, ಜೀವನ ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತೀವಲ್ವಾ, ಅದು ಮಾತು ಸತ್ಯ ಅಂತ ಅನ್ಕೋಬೇಕು. ಯಾಕಂದ್ರೆ ನಾನಿವತ್ತು ಬಂದಿರುವಂತದ್ದು ಕುಂದಾವರದ ಮದ್ದಗುಡ್ಡೆ. ನೋಡಿ ನಿಮ್ಗೆ ಕಾಣ್ತಿರೋದು ಕಲ್ಲ, ಈಚಿಂದ ದೋಣಿ, ಬಲೆ, ಇಲ್ಲಿ ಬಾಕ್ಸ್. ಇದೇನಂತಂದ್ರೆ ಇದನ್ನೇ ನಂಬ್ಕೊಂಡು ಬದುಕ್ತಿರುವಂತ ಒಂದು ಕಾರು ಜನಾಂಗದ ಒಂದು ಏರಿಕೆ ನಾನು ಬಂದಿದ್ದೀನಿ. ಅದರಲ್ಲಿ ಒಂದು ಸ್ಪೆಷಲ್ ಆದ ಒಂದು ಗಿಟ್ಟಗಿತ್ತಿ ವ್ಯಕ್ತಿ ಯಾರಂತಂದ್ರೆ ಉಮಾ ಅಂತ ಹೇಳಿ. ಅವರು ಈಗ ಸದ್ಯಕ್ಕೆ ಅವರು ಇಲ್ಲಿ ಕಳ್ಳ ತರ್ಲಿಕ್ಕೆ ಅಂತಾನೆ ನದಿಗೆ ದೋಣಿಲಿ ಹೋಗಿ ಕಳ್ಳ ತಕೊಂಡು ಅದನ್ನು ಬಂದು ಹೊಡೆದು ಮಾರ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಉಮಕ್ಕರು ಬರ್ತಾರೆ. ಅವ್ರು ಬಂದ ಮೇಲೆ ಅವರ ಜೀವನ ಹಾಗೇನೆ ಕಾರು ಜನ ಬದುಕು ಎರಡು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಈಗ ಬಂದ್ರು ಏನದಂದೆ ನೋಡ್ರಿ. ಇದು ಬಲೆ ಉಂಟು, ಬಲೆ ಉಂಟು, ಮತ್ತೆ ಬುಟ್ಟಿ ಇದೆ, ಬುಟ್ಟಿಯಲ್ಲಿ ಕಳುನಿದೆ. ಅದು ಇಟ್ಕೆ ತುಂಡು ಅಂತಾರೆ ಅದಕ್ಕೆ, ಕಲ್ಲು ಸಣ್ಣ ಸಣ್ಣ ಪೀಸ್ ಬಲೆ ಕಟ್ಟುದು. ಹಾ, ಕಟ್ಟುದು. ಇದು ಹೇಡಿ ಎಲ್ಲ ಹಿಡಿತಾರೆ ಇದಕ್ಕೆ. ಅಪರೂಪಕ್ಕೆ ಮೀನೆಲ್ಲ ಬರ್ತದೆ, ಮೀನೆಲ್ಲ ಸಿಗ್ತದೆ. ಏಡಿ ಬೆಳಿಗ್ಗೆ 5:30 8 ಗಂಟೆವರೆಗೆ ಒಳಗೆ ತೆಗೆದು ಬರ್ತೀವಿ ನಾವು. ಈ ತರ ಗಾಳಿ ಎಲ್ಲ ಜೋರು ಇರುತ್ತೆ. ಒಂದೊಂದ್ಸಲ ನಮ್ಗೆ ಧೈರ್ಯನೇ ಇರ್ತಾ ಇಲ್ಲ. ಒಟ್ಟೆ ಮನೆಗ್ ಬರ್ತಾರ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅದು ಧೈರ್ಯ ಮಾಡ್ಕೊಂಡು ಬರೋದು ನಾವು. ನಿಮ್ ಗಂಡ ಏನಾಯ್ತು? ನೀವೇ ಕೆಲಸ ಅವಾಗ ಅವ್ರಿಗೆ ಹುಷಾರಿಲ್ಲ ಇದ್ದಿತ್ತು. ಅವರು ಸಹ ಮಾಡ್ತಾ ಇದ್ದಾರೆ ನನ್ನ ಜೊತೆಲಿ. ನಾನ್ ಮತ್ತೆ ಅವ್ರು ಹೋಗ್ತಾ ಇದ್ದಿತ್ತು. ಈಗ ಅವರಿಲ್ಲೆಲ್ಲ ನಾನು ನಮ್ಮ ಅತ್ತಿಗೆ ಇರ್ತಾರೆ, ಇವರು ನಮ್ಮ ಅಣ್ಣನು ಎಲ್ಲ ಜೊತೆಲಿ ಬರ್ತಾರೆ. ಒಂದೊಂದ್ಸಲ ಅವರಿಗೆ ಪರ್ಸನಲ್ ಕೆಲಸ ಇದ್ರೆ ನೀನು ಒಬ್ಳೆ ಹೋಗಂತಾರೆ, ನಾನು ಹೋಗ್ತೀನಿ. ಎಷ್ಟು ವರ್ಷದಿಂದ ನೀವು ಒಬ್ಬರೇ ಹೋಗ್ತಿದ್ದೀರಿ? ಒಬ್ರೆ ಅಂದ್ರೆ ಅವ್ರ ಜೊತೆಯಲ್ಲಿ ಹೋಗ್ತೀನಿ. ಒಂದೊಂದ್ಸಲ ನಾನು ಒಬ್ಳೆ ಹೋಗ್ತೀನಿ. 1 ವಾರಕ್ಕೆ ಒಂದ್ಸಲ ಒಬ್ಳೆ ಹೋಗ್ತೀನಿ ಅಷ್ಟೇ. ಜೊತೆಲಿ ಮಾಡ್ತೀವಿ ನಾವು 1 ವಾರ ತನಕ ಜೊತೆಲಿ ಮಾಡೋದು, ಇಲ್ಲದ್ರೆ ಒಬ್ಳೆ ಹೋಗ್ತೀನಿ. ಆ ತರ. ಆದ್ರೆ ಇದು ತುಂಬಾ ಕಷ್ಟ ಅಲ್ವಾ? ಕಷ್ಟ ಆಗುತ್ತೆ ಜೀವನ. ಆಗಿಲ್ಲ ಕಷ್ಟ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಈಗ ನೀವು ನೀರಿಗೆ ಹೋಗ್ತೀರಾ, ಬರ್ತೀರಾ ಅನ್ನೋ ಧೈರ್ಯ ಯಾವ್ದಿಲ್ಲ ಅಂದ್ರೆ ಭಯ ಇರುದಿಲ್ಲ. ನಾವು ಅಂದ್ರೆ ಹೋಗಿ ಐತಲ್ಲ, ಭಯ ಯಾಕೆ ಅಂತೇಳಿ ಬರ್ತಾರಲ್ಲ, ಯಾವಾಗಾದ್ರೂ ಮಾಡಿ ಅಂತೇಳಿ ಬರ್ಬೇಕು. ಹೋದ್ಮೇಲೆ ನಾವು ಅದೇ ಕಳನ್ ಮಾತ್ರ ತರ್ತೀವಿ, ದೋಣಿ ತುಂಬ್ಕೊಂಡ್ ಬರ್ತೀವಿ ಸಿಕ್ಕಿದ್ರೆ. ಇಲ್ಲಾದ್ರೆ ಒಂದೊಂದ್ಸಲ 2 ಬುಟ್ಟಿ ಹಾಗೆಲ್ಲ ಸಿಗ್ತದೆ ನಮ್ಗೆ. 2 ಬುಟ್ಟಿ ಸಿಗುತ್ತೆ. ಒಂದ್ಸಲಕ್ಕೆ 2 ಬುಟ್ಟಿ ತರ್ಬೋದು, ತುಂಬಾ ತರ್ಲಿಕ್ಕೆ ಆಗಲ್ಲ. ಸಿಕ್ಕಿದ್ರೆ ತಗೊಂಡ್ ಬರ್ತೀವಿ. 1-2 ದಿನ ಹೊಡಿಬಹುದು ಸಿಕ್ಕಿದ್ರೆ. ಸಲ ನಮ್ಗೇನು ಅಪರೂಪಕ್ಕೊಂದು ಏಡಿ ಎಲ್ಲ ಸಿಗ್ತದೆ, ಅಪರೂಪಕ್ಕಂದು ಸಿಗ್ತದೆ, ನಾವು ತಗೊಂಡ್ ಬರ್ತೀವಿ. ಅದು ಹೇಳಲಿಕ್ಕೆ ಆಗುದಿಲ್ಲ. ವರ್ಷಕ್ಕೊಮ್ಮೆ ಒಂದ್ಸಲ ಒಂದ್ ಸಿಕ್ಕಿದ್ರೆ ಸಾಕು, 1 kg ಬರುತ್ತದೆ. ಅದು ದೊಡ್ಡ ಏಡಿ ಆಗಿದೆ. ಮುಂಚೆ ನಾವು ತಲೆಯಲ್ಲಿ ಹೊತ್ಕೊಂಡ್ ಬರುದು. ಎಲ್ಲಿಂದ? ಸುಮಾರು ದೂರ ಆಗ್ತದೆ, ಅಲ್ಲಿಂದ ಹೊತ್ಕೊಂಡ್ ಬರುದು. ಒಂದು ಬುಟ್ಟಿ ಮೇಲೆ ಇನ್ನೊಂದು ಚೀಲ ಇಟ್ಕೊಂಡ್ ಬರುದು ನಾವು. ಚೀಲ ಅಂದ್ರೆ ಗೊತ್ತಿತ್ತಲ್ಲ, ಸಿಮಿಟದ ಚೀಲ.
ಸಿಮೆಂಟ್ ಚೀಲ. ಅದರಲ್ಲಿ ತುಂಬಾ ಇದು ಅಡಿಗೆಗೆ ಬುಟ್ಟಿಯಲ್ಲಿ ಎಷ್ಟಿರುತ್ತೆ ಅಷ್ಟೇ ಅದ್ರಲ್ಲಿ ಚೀಲ ಇಲ್ದಲ್ಲಿ ಇರ್ತದೆ ಅದು. ಅದ್ರ ತುಂಬಿಸ್ಕೊತೀರಾ? ತುಂಬಿಸ್ಕೊಂಡು ಒಂದೇ ಸಲ ಆಗ್ತದಲ್ಲ ಅಂತ ಹೇಳಿ ಎರಡೆರಡು ಮಾಡಿ. ಮುಂಚೆ ಜೀವನ ಅಂದ್ರೆ ಇದು ನಮ್ಗೆ ಈಗ ಇದು ಜೀವಂತ ಆಗ್ತದಲ್ಲ. ಮುಂಚೆ ಇದು ನಾವು ಇಡ್ಲಾಟದಲ್ಲಿ ಇಡ್ಲಾಟ ಇದೆಯಲ್ಲ ಅದ್ರಲ್ಲಿ ಹಾಕಿ ಬೇಯಿಸಿ ತಿಂತಿದ್ದೇವೆ ನಾವು. ಅದು ಅದು ಕಲ್ಲನ್ನು ಸಣ್ಣ ಕಲ್ಲ ಇರೋದು, ಅದು ಇಷ್ಟು ಸಣ್ಣದದು. ಅದು ಬೇಯಿಸಿ ತಿಂದಿದ್ದಿತ್ತು ಹೊಟ್ಟೆಗಿಲ್ಲದೆ ಇಲ್ಲದೆ. ಅಷ್ಟು ಜೀವನ ತೆಗೆದಿದೆ ನಾವು. ಅನ್ನ ಸಿಕ್ಕುದಿಲ್ಲ, ಒಂದೊತ್ತಿಲ್ಲ, ಒಂದೊತ್ತಿತ್ತು ಒಂದೊತ್ತಿಲ್ಲ. ಈಗ ಯಾವ್ದು ಬೇಕೋ ಸಿಗ್ತದೆ, ಈಗ ಸುದ್ದು ಸಿಗ್ತದೆ ಈಗ. ಆ ಥರ ಕಷ್ಟ ತೆಗೆದಿದೆ ನಾವು. ಬೇಯಿಸುತ್ತಿದ್ದದ್ದು ಮುಗಿದೆ ಊಟ. ಡೇ ಇದೆ ಇದೇ ಇರುತ್ತೆ. ಅದನ್ನೇ 3 ಹೊತ್ತು ತಿನ್ನೋದು. ಅದೇ ತಿನ್ನೋದು. ಏನು ಮಾಡೋದು, ಕಷ್ಟ ತೆಗಿಬೇಕಲ್ಲ ದಿನ. ನಮ್ಮ ಆ ಟೈಮಿಗೆ ನಮ್ಮ ಅಜ್ಜಿ ಎಲ್ಲ ಮಾಡೋದಿತ್ತಲ್ಲ ಅಷ್ಟು. ಈ ಬಲಿ ಇಲ್ಲ ನಮ್ಮ ಹತ್ರ. ಈಗ ಬಂದಲ್ಲ ಈ ಬಲಿ. ಅದೇ ಹೇಳೋದು ನಾವು. ಆಗ ಜೀವನ ಬೇರೆ, ಈಗ ಜೀವನ ಬೇರೆ ಇದು. ಮೀನಂದ್ರೆ ಇದು ಇದಲ್ಲ, ಈ ಥರ ಬಲಿ ಇಲ್ಲ. ಅದು ಅವಾಗ ಬೇರೆ ಥರ ಬಲಿ. ಅದು ಅದಕ್ಕೆಲ್ಲ ದಾರ, ಅದಕ್ಕೆ ಬಲ್ಪ್ ಕಟ್ಟಿ ಬಿಡುವುದು. ಇದಕ್ಕಿಂತ ಇದಲ್ಲ, ಕಲ್ಲು ಕಟ್ಟಿದಲ್ಲ, ಅಡಿಗೆ ಕಲ್ಲು ಕಟ್ಟಿ ಮೇಲೆ ಬಲ್ಪ್ ಕಟ್ಟಿ ಬಿಡುವುದು. ಅದು ಬಲ್ಪ್ ಅಂದ್ರೆ ತಿಳ್ತಿರ್ಬೇಕಲ್ಲ ಬಲಿ. ಇದಿತ್ತಲ್ಲ, ಇದಕ್ಕೆ ಬಲ್ಪ್ ಕಟ್ಟುದು. ಅದಕ್ಕೆ ಬಲ್ಪ್ ಈಗ ಬಲೆ ಕಟ್ಟಿ ಅದಕ್ಕೆ ಕಟ್ಟಿ ಬಲ್ಪ್ ಬಿಡುವುದು. ಅದು ದೋಣಿ ಹೋಗ್ತೀವಿ, ಸಣ್ಣ ದೋಣಿ ಇರ್ತದೆ, ಮರದ ದೋಣಿ. ಈ ದೋಣಿ ಅಲ್ಲ, ಮರದ ದೋಣಿ. ಇಲ್ಲ, ಮರದ ದೋಣಿ ಅದು. ಈಗ ಮರದ್ದು ಇದು ಫೈಬರ್ ಬಂದಿದಲ್ಲ, ಫೈಬರ್ ದೋಣಿ ಬಂದಿದೆ ಅವಾಗ. ಇಲ್ಲ, ಕತ್ಲೆಗೆ ಅಂದ್ರೆ ನಮ್ಗೆ ಅಭ್ಯಾಸ ಆಗ್ತಲ್ಲ, ಸರ್ವಿಸ್ ಇತ್ತಲ್ಲ ಹೋಗುದು, ಅಷ್ಟೇ ಇದಕ್ಕೆ ಹೋಗ್ತಾರೆ. ಅಂಜಾದಿ ಹೋಗ್ತೇವೆ ನಾವು. ಇಲ್ಲ, ಆಗ ಬೆಳಕಿಲ್ಲ ನಮ್ಗೆ ಅಷ್ಟು. ಇದು ಮೊದಲು ಒಳ್ಳೆ ಇದೆ. ಈಗ ತೆರೆ ಬರ್ತದಲ್ಲ, ಅವಾಗ ತೆರೆ ಬರ್ತಿಲ್ಲ ಇದರಲ್ಲಿ. ಈಗ ತೆರೆ ಬರ್ತಿತ್ತು ಒಳಗೆ. ಅದೇ ಕಾಲ ಇದು ಚೇಂಜ್ ಆಗ್ತಾ ಹೋಗ್ತದೆ. ತೆರೆ ಜಾಸ್ತಿ ಗಾಳಿಯಿಂದಾಗಿ ತೆರೆ ಜಾಸ್ತಿ ಬರ್ತಿರ್ಲಿಲ್ಲ ಒಳಗೆ. ಇಲ್ಲ, ಅವಾಗಿಲ್ಲ, ಇತ್ತು ತೆರೆ ಜಾಸ್ತಿ. ಇದೆಲ್ಲ ಗುಡ್ಡೆ ಆಕಾರ ಹಾಕಿದ್ದಾರೆ ನೋಡಿ. ಇದೆಲ್ಲ ತೆಗೆದು ಹಾಕಿರುವಂತದ್ದು. ಇದೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ತೆಗಿತಾ ಇದ್ದಾರೆ? ಸಾಧಾರಣ 40 ವರ್ಷ ಆಯ್ತು. ವರ್ಷ ಆಗ್ತಾ ಬಂತ. ಇದೇ ಇದೇ ಕೆಲಸ ಮಾಡ್ಕೊಂಡೇ ಬಂದ. 40 ವರ್ಷ. ಇದೆಲ್ಲ ಕಿತ್ತಿರೋದಲ್ಲ? ಹೌದು, ಕಿತ್ತದ. ಅದು ಲೋಡ್ ಮಾಡಿ ಕೊಟ್ಟು ನಾವು. ಅದು ಕಪ್ಪು ಮಳಿ ಅಂತ ಹೇಳಿ ಅದು ಹೊಂಡದಲ್ಲಿ ಸಿಗ್ತದೆ ಮೇಡಮ್. ಈಗ ಸಿಕ್ಕುದಿಲ್ಲ ಅದು. ಈಗ ಅದು ತೆಗಕ್ ಹೋಗ್ತಾರೆ ನಾವು. ಕಂತಿ ತೆಗಿಬೇಕು. ತೆಗಿದ್ರೆ ಅದೆಲ್ಲ ಕಲ್ಲು ಸಿಕ್ಕಿರುತ್ತಲ್ಲ, ಆ ಕಲ್ಲಿಗೆ ಕೂರು ಸಿಕ್ಕರೆ ಕಚ್ಚಿ ನಿಲ್ತದೆ. ಅದು ಇದು ಇರ್ತಲ್ಲ, ಬಾಯಿ ಇರ್ತದಲ್ಲ, ಹಿಂಗಿರ್ತದೆ ಅದು. ಇದು ಸಿಕ್ಕಿರುತ್ತಲ್ಲ, ಅದಕ್ಕೆ ಕಚ್ಚಿ ನಿಲ್ಸ್ಕೊಂಡ್ರೆ ನಾವು ಒಳ್ಳೆ ಮೇಲ್ ವರ್ಕ್ ಆಗೋದಿಲ್ಲ ಮತ್ತೆ. ಹೌದಾ? ಅಂದ್ರೆ ಒಂದು ತುಂಬಾ ಇರ್ತಾವ. ಅದು ಇದು ದ್ರಾಕ್ಷಿ ಗೊಂಟ್ಲಿ ಇಲ್ಲ, ದ್ರಾಕ್ಷಿ ಗೊಂಟ್ಲಿ ಕಡೆಗೆ ಇರ್ತದೆ ಅದು. ಅದು ಕಚ್ಚಿ ತೆಗಿಲಿಕ್ಕೆ ಬರಲ್ಲ, ತಗಕ್ ಬರುದು. ನಾವು ಅಡಿ ಹೋಗುವಾಗ ಅದೆಲ್ಲ ಕಂಬಕ್ಕೆ ಇದ್ದಿರ್ತಲ್ಲ, ಅದು ಬಾಯಿ ತೆರೆದಿರ್ತದಲ್ಲ, ಆ ಬಾಯಿ ತೆರುವಾಗ ನಮ್ದು ಕೂರು ಸಿಕ್ಕರೆ ಆ ಕೂರು ಕಚ್ಕೊಂಡಿರ್ತದೆ. ಅದು ಬಾಯಿ ತೆರೆದಿರ್ತದ ನದಿಯಲ್ಲಿ. ಏನಾಗಲ್ಲ, ಮತ್ತೆ ಬಿಡ್ತದೆ? ಇಲ್ಲ, ಬಿಡುದಿಲ್ಲ, ಅಲ್ಲೇ ನಾವು. ಹೌದಾ? ಅಷ್ಟು ಇದೆ ಅದು. ಅಷ್ಟು ಡೇಂಜರ್ ಅದು. ಜಾಬ್ ಅಂತ ಕರೀತಾರೆ. ಜಾಬ್ ಅಂತ ಕರೀತಾರೆ ಅದಕ್ಕೆ. ಇದು ಸಮುದ್ರದ ಒಳಗೆ ಇರ್ತದೆ. ಸಮುದ್ರ ನದಿಯಲ್ಲಿ ಇರ್ತದೆ. ನದಿ ಒಳಗೆ ಸಮುದ್ರದಲ್ಲಿ ಇರ್ತದೆ. ಇದನ್ನ ತೆಗಿತೀರಾ ನೀವು? ತೆಗಿತಾರೆ. ಏನೆಲ್ಲ ತೆಗಿತೀರಾ ನೀವೀಗ? ಇದು ಕಳು ಮಾಂಸ ಮತ್ತೆ ಜಾಬ್, ಮೀನ್ ಇಡುವುದು. ನಮ್ಗೆ ಅದೇ ಇದೆ ಕೆಲಸ. ಇದು ದೋಣಿ ದೋಣಿ ನಮ್ದು. ಅದು ಇದು ನಿಮ್ಮ ದೋಣಿ? ಹೌದು. ಈಗ ಕೊಳಕ್ ಹೋಗಕ್ಕೆಲ್ಲ ಆತಿಲ್ಲಲ್ಲ, ಅದು ಮೇಲೆ ಹಾಕಿಟ್ಟಿದ್ದೇವೆ ನಾವಲ್ಲಿ. ಮೇಲೆ ಹಾಕಿಟ್ಟಿದ್ದೀರಾ? ಹೌದು. ಅದನ್ನ ಟೈಮ್ ಬಂದ್ಕೊಳ್ಳಿ ಮತ್ತೆ ಅದು ಇಳಿಸೋದು, ಮತ್ತೆ ಹೋಗುದು. ಇದು ಬಲೆ ಯಾವ್ದ್ರ ಬಲೆ ಅಂಕಲ್? ಇದು ಮೀನ್, ಇದು ಯಾವ ಮೀನ್ ಬಲೆ ಇದು? ಇದು ಮಾಲ್, ಹೊಳೆ ಬೈಗೆ ಅದೆಲ್ಲ ಸಿಗ್ತದೆ ಅದಕ್ಕೆ ಬಲೆಗೆ. ಹೌದು. ಅದು ಕಸ ಬಿದ್ದಿದೆ, ಅದಕ್ಕೆ ಈಗ ಕೆಲಸ ಮಾಡಕ್ ಆಗೋದಿಲ್ಲ.
ಅದ್ರ ಮೇಲೆ ಇಟ್ಟಿದ್ದೀವಿ ನಾವು. ಇದನ್ನೀಗ ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಕ್ಲೀನ್ ಮಾಡ್ಬೇಕು, ಮಸ್ತ್ ಕ್ಲೀನ್ ಮಾಡೋದು. ಕಸ ಇದೆಯಲ್ಲ ಇದಕ್ಕೆಲ್ಲ ಹೌದೌದು. ಕ್ಲೀನ್, ಇದು ಕ್ಲೀನ್ ಮಾಡ್ಬೇಕು, ಕಸ ಬೀದಿದೆಲ್ಲ. ಅಲ್ಲ ಇದು ಎಷ್ಟೊತ್ತಾಗುತ್ತೆ ಅಂಕಲ್ ಇದು ಕ್ಲೀನ್ ಮಾಡ್ಲಿಕ್ಕೆ ಇದನ್ನ? 2 ಗಂಟೆ ಹೋಗ್ತದೆ. ಅಲ್ಲ 2 ಗಂಟೆ ಹೋಗ್ತದೆ ಬೇಕು. ಅದಂತ ಅದರೊಳಗೆ ಬೇರೆಲ್ಲ ಉಂಟಲ್ಲ? ಅದು ಬೇರೆ ಅಂತಲ್ಲ, ಬರುತ್ತೆ ಸಿಕ್ಕರೆ ನಾವು ಇದು ಸಿಕ್ಕದೆ ದೊಡ್ಡದು ಮೇಡಮ್. ನಾವು ಇದು ತುಪ್ಪ ಅಲ್ಲ ಇದನ್ನ ನೀವು ಈ ತರ ಆದಾಗ ಬಿಡಿಸ್ಲಿಕ್ಕೆ ಎಷ್ಟು 2-3 ಗಂಟೆ 2 ಗಂಟೆ ಬೇಕಲ್ವಾ? ಹೋಗ್ತದೆ. ಹೌದು, ಅಷ್ಟು ತಾಳ್ಮೆ ಬೇಕಲ್ವಾ ಅಲ್ವಾ? ಅಷ್ಟೇ ಕಷ್ಟ ಮಾಡ್ಬೇಕಲ್ಲ. ಹೌದು, ಕಷ್ಟ ಮಾಡ್ಬೇಕಲ್ಲ. ಇದು ಯಾವ ಬಲೆ ಅಂಕಲ್? ಇದು ಹೆಸರು ಎಂತದ್ದು? ಇದು ಮಾಲಿನ ಇದು ಮಾಲ್ ಬಲೆ ಅಂತ ಹೇಳಿ. ಇದು ಮಾಲ್ ಬಲೆ ಇದು. ಮಾಲ್ ಬಲೆ ಅಂತ. ಅದು ಬೇರೆ ಎಲ್ಲ ಯಾವ್ದೆಲ್ಲ ಮೀನು ಬೀಳ್ತದೆ ಇದಕ್ಕೆ? ಈಗ ಮಾಲ್ ಬೀಳ್ತದೆ, ಒಳೆಬೈಗೆ, ಕಂಡಿಕಿ ಎಲ್ಲ ಬೀಳ್ತದೆ ಇದಕ್ಕೆ. ಇದು ಇದು ಏಡಿ ಬಲೆ ಮೇಡಮ್. ಇದು ಏಡಿ ಬಲೆನಾ? ಏಡಿ ಬಲೆ. ಇಲ್ಲೊಂದು ಏಡಿ ಕಾಲಿದೆ ನೋಡಿ, ಇಲ್ಲಿ ಏಡಿ ಬಲೆ ಅಂತ. ಇದು ಏಡಿ ಬಲೆ. ಇದು ಇದಕ್ಕೆ ಕ್ಲೀನ್ ಮಾಡಿ ಇದನ್ನ ಬಿಡಿಸಿ ರೆಡಿ ಮಾಡ್ಬೇಕು. ಇದು ರೆಡಿ ಮಾಡ್ಬೇಕು. ಇದು ಕ್ಲೀನ್ ಮಾಡ್ಲಿಲ್ಲಲ್ಲ, ಇದು ಏಡಿ ಬಲೆ. ನಾವು ಇದು ನೋಡುದು ಈ ಬಲೆ ಇದನ್ನ ಈ ಬಲೆ ಮೀನ್ ಬಲೆಗಳಿದಾವಲ್ಲ ಅಂಕಲ್, ಇದು ಎಷ್ಟೊತ್ತಿಗೆ ಮೇಲೆ ತೆಗಿತೀರಾ? ಅಲ್ಲ, ಒಂದ್ ಸುತ್ತ ಬಂದು ಕಂಡ ಇದು ಮೀನು ಇದು ಒಳಗಿದೆ ನೋಡ್ಕೊಂಡು ಅದು ಇದು ಅಲೋ ಮಾಡ್ತೇವೆ ನಾವು. ಅಲೋ ಮಾಡ್ಕೊಳ್ಳಿ, ಅದು ಮೀನು ತಾಗುತ್ತಿತ್ತಲ್ಲ, ಆಗಲೇ ತಗೊಂಬೋದು. ಆಗಲೇ ಹಾಕದ ಆಗಲೇ ತೆಗಿತೀರಾ? ಅದು ಎಷ್ಟೊತ್ತಿಗೆ ಇದು ಏಡಿ ಬೆಲೆ? ಏಡಿ ಬೆಲೆ ಇವತ್ತು ಹೊಡೆದ್ರೆ ನಾಳೆ ತಗೋದು. ಎಷ್ಟೊತ್ತಿಗೆ ಹಾಕಿ ಏಡಿ ಬೆಲೆನ? ಸಂಜೆಗೆ ಹಾಕ್ತೇವೆ, ನಾಳೆ ಬೆಳಿಗ್ಗೆ ತಗೋದು. 6 ಗಂಟೆ ರಾತ್ರಿ ಇಡೀ ನೀರಲ್ಲಿ ಇರ್ತದೆ. ಇಲ್ಲೊಂದು ಸುಣ್ಣಕ್ಕೆ ಹೋಗೋ ಚಿಪ್ಪು ಯಾವ್ದು ಅಂಕಲ್ ಇದರಲ್ಲಿ? ಸುಣ್ಣಕ್ಕೆ ಹೋಗೋ ಚಿಪ್ಪು ಇದೆ ಮೇಡಮ್, ಇಲ್ಲಿ ಇದೆ. ಇದೆ ಅಲ್ಲ, ತೋರಿಸ್ತು. ಅದು ಆ ಚಿಪ್ಪು, ಅದು ಸುಣ್ಣಕ್ಕೆ ಹೋಗೋ ಚಿಪ್ಪು. ಅದು ಇದು ಸುಣ್ಣಕ್ಕೆ ಹೋಗೋ ಚಿಪ್ಪು. ಇದು ಹೋಗ್ತದೆ, ಅದು ಹೋಗ್ತದೆ ಸುಣ್ಣಕ್ಕೆ. ಅದು ಹೋಗುತ್ತಾ? ಹೌದು, ಇದಕ್ಕೆ ಸುಣ್ಣಕ್ಕೆ ಹೋಗಿ. ಇದು ಸುಣ್ಣದೇ ಇದೆ ಅಲ್ಲ, ಇದು ಇಲ್ಲ ನೋಡಿ, ಇದು ಸುಣ್ಣನೇ ಅಲ್ಲ. ಸುಣ್ಣ ಅದು. ಇದು ಗಟ್ಟಿ ಇದೆ, ಸುಣ್ಣಕ್ಕೆ ಹೋಗ್ತದೆ ಇದು. ಇದು ಸುಣ್ಣಕ್ಕೆ ಹೋಗ್ತದೆ. ಹೌದು. ಇದನ್ನ ತಗೊಂಡು ಬರ್ತಾರೆ ಇಲ್ಲಿಗೆ? ಲೋಡ್ ತಗ 6,000 ಕೊಡ್ತಾರೆ ಲೋಡಿಗೆ. ಲೋಡಿಗೆ 6,000 ಕೊಡ್ತಾರೆ. ನೋಡಿ 6,000 ಟಿಪ್ಪರ್ ಲೋಡ್. ಟಿಪ್ಪರ್ ಲೋಡ್. ಚಿಪ್ಪು ತೆಗೆದು ವೇಸ್ಟ್ ಆಗಲ್ಲ. ಅಲ್ಲಿ ತನಕ ಗುಡ್ಡಿ ಇದೆ, ಆ ಗುಡ್ಡಿ ಎಲ್ಲ ಇದು ಕಟ್ಟಾಗಿ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಲೋಡ್ ಮಾಡ್ಕೊಂಡು ಖಾಲಿ ಆಗ್ತಾ ಬಂದಿದೆ ಈಗ. ಇದು ವರ್ಷಕ್ಕೆ ಒಂದ್ಸಲ ಬರ್ತಾರೆ ಅವರು, ಲೋಡ್ ಮಾಡ್ಕೊಂಡು ಹೋಗ್ತಾರೆ ಬಂದು. ಈಗ ನಿಮ್ದು ಇಲ್ಲಿಗ ಎಲ್ಲರದ್ದು ದೋಣಿಗಳಿದ್ದಾವ? ಎಲ್ಲರ ಹತ್ರ ದೋಣಿ, ಎಲ್ಲರ ದೋಣಿ ಒಂದೊಂದು ದೋಣಿ ಇದೆ ಎಲ್ಲರ ಹತ್ರ. ಇಲ್ಲಿ ಯಾವ ತರ ಇದ್ದಾರೆ ಅಂದ್ರೆ ಸಮುದ್ರ ಈ ನದಿ ಹಿಡ್ಕೊಂಡು ಈ ಬಾಲೆ ಹಿಡ್ಕೊಂಡು ಇದ್ರಲ್ಲೇ ಜೀವನ ಬಿಟ್ರೆ ಇದಕ್ಕೆ ಒಂದು ಹೊಂದ್ಕೊಂಡು ಜೀವನ ಮಾಡ್ತಿದ್ದಾರೆ. ನೆರೆ ಬಂದಾಗ ಎಲ್ಲಿ ಕಟ್ತೀರಾ? ನೆರೆ ಬಂದ್ರೆ ಮೇಲೆ ಹೋಗುತ್ತಲ್ಲ, ಮೇಲೆ ಹೋಗುದಿಲ್ಲ. ಇಲ್ಲಿ ಬರ್ಲಿಕ್ಕೆ ಆಗಲ್ಲ ಅವಾಗ. ನೋಡಿ ನೆರೆ ಬಂದ್ರೆ ನೋಡಿ ಈ ಜಾಗ ಬರ್ಲಿಕ್ಕೆ ಆಗಲ್ಲ, ಇದ್ರೆ ನೀರು ಫುಲ್ ಆಗಿರ್ತದೆ. ಅಲ್ಲಿವರೆಗೆ ನೀರು ಹೋಗುತ್ತಂತೆ, ಮೇಲೆವರೆಗೆ ನೀರು ಹೋಗ್ತದೆ. ನದಿ ಬಂದು ನೀರು ನಿಮ್ಮ ಮನೆ ಹತ್ರ ಬರ್ತದೆ ನೀರು. ಅಲ್ಲಿ ಮುಂಚೆ ಈಗ ಹೋಗುದಿಲ್ಲ. ಇಲ್ಲ ಇಲ್ಲಿ ಕೂಕೊಂಡಿದ್ದಾರಲ್ಲ, ದಂಡೆವರೆಗೆ ಹೊಡ್ತದೆ, ಹೊಡಿತದೆ ನದಿ ನೀರು ಬಿಟ್ಟು. ಆಗ ನೀವು ಮೇಲೆ ತಗೊಂಡು ಹೋಗ್ತೀರಾ? ಆಯ್ತಾಯ್ತು, ನೋಡ್ಕೊಂಡೆ ನಾನು. ಈಗ ನೀರು ಇಲ್ದ ಟೈಮಲ್ಲಿ 10-11 ಗಂಟೆ ಈ ನೀರು ಬರ್ತಾ ಇದೆ ಈಗ. ಈಗ ಬರ್ತಿದೆ ನೀರು. ಇಲ್ಲಿ ನೋಡಿ 2 ಗಂಟೆ 3 ಗಂಟೆ ತನಕ ಬರ್ತಾ ಇರ್ತದೆ, ಫುಲ್ ಬರ್ತದೆ, ಅಲ್ಲಿ ತನಕ ಹೋಗ್ತದೆ ನೀರು. ಈಗ ನೋಡಿ ಇಲ್ಲಿ ಎಲ್ಲ ಕಡೆ ಏನ್ ಕಾಣ್ತದೆ ನೋಡಿ, ಗುಡ್ಡೆ ಇದೆಲ್ಲ ಸಹ ಇದೇ ಅಲ್ಲ ಅಂಕಲ್? ಇದು ಚಿಪ್ಪು, ಅದು ಸಣ್ಣ ಚಿಪ್ಪುಗಳು, ಸಣ್ಣ ಚಿಪ್ಪು. ಇನ್ನು ಅದು ದೊಡ್ಡದಾಗಬೇಕಷ್ಟೇ. ಇಲ್ಲ, ಅದು ಆಗುದಿಲ್ಲ ಇನ್ನು, ಅದು ಡ್ಯಾಮೇಜ್. ಅದು ಎಂತ ಯಾವುದಿಲ್ಲ. ಇದು ಹೊಂಡದಲ್ಲಿ ಇರುವುದು, ಇದು ಆಳ ನೀರೆಲ್ಲ ಇರ್ತದೆ. ಇದು ಆಳದಲ್ಲಿ ತಗೋಬಹುದು ನಾವು. ಒಂದ್ ಸಲಕ್ಕೆ ಎಷ್ಟು ತಗೊಂಡ್ಬರ್ತೀರಾ ಹೋದಾಗ? 3 ಬುಟ್ಟಿ 4 ಬುಟ್ಟಿ 5 ಬುಟ್ಟಿ ಅಷ್ಟೇ, ಜಾಸ್ತಿ ತಗೋಕತ್ತಿಲ್ಲ. ಅಷ್ಟೇ ತಗೊಂಡ್ಬರ್ತೀರಾ? ಕೈ ಕಾಲದ ಗಾಯ ಆದ್ರೆ ಮತ್ತೆ ಎಂತ ಮಾಡೋಕತ್ತ ನಮ್ಗೆ? ಕೈಯೆಲ್ಲ ಗಾಯ ಆಗಿದೆ, ಸಾಕ್ಸ್ ಅದರಿಂದ ಆಗಿರೋದಾ? ಇದೆಲ್ಲ ಇದತ್ತಲ್ಲ, ಕೈಯಿಂದ ಇದಾಗುದು, ಅದು ಕೈ ಅರ್ವುದೆಲ್ಲ ಅರ್ಧ ಹೋಗ್ತದೆ. ಅದು ಕಟ್ ಮಾಡಿ ನಂಜು ಹಿಂಗ್ ಮಾಡಿ ತೆಗಿಬೇಕು. ಹೌದು. ಮತ್ತೆ ಇಲ್ಲಿ ಇದು ಬಿಟ್ಟು ಅಂಕಲ್ ಏನೆಲ್ಲ ಕೆಲಸ ಮಾಡ್ತಾರೆ ಎಲ್ರು ಸಹ? ನಾವು ಇದು ಮೀನು ಕೆಲಸ ನಮ್ದು ಜಾಸ್ತಿ. ಮೀನು ಮತ್ತೆ ಇದು ಕೊಳನ್ ತಗೋದು, ಮತ್ತೆ ಬೇರೆ ಕೆಲಸ ಅಂತಿಲ್ಲ. ಸುಣ್ಣ ಮೀನು ಇದೇ ನಮ್ಮ ಕೆಲಸ. ಏನೆಲ್ಲ ಮೀನು ಸಿಗ್ತಾವ ಅಂಕ್ರಿ ಈ ಹೊಳೆಯಲ್ಲಿ? ಈ ಹೊಳೆಯಲ್ಲಿ ಒಡತೆ, ಒಳೆಬೈಗಿ, ಕಂಡಿಕಿ, ಶಾಡೆ, ಕಾಂಡೆ ಎಲ್ಲ ಸಿಗ್ತಾ ಇದ್ದೀರಾಗೆಲ್ಲ. ಮತ್ತೆ ನೀವು ಏರಿ, ಒಡತೆ ಏರಿ ಒಳ್ಳೊಳ್ಳೆ ಮೀನು ಸಿಗ್ತದೆ ಇದ್ದಾರೆ ಕೆಲವು ಕಡೆ. ಆ ಮೀನು ಸಾಕಿದ್ರಲ್ಲಿ ಏನೆಲ್ಲ ಮೀನುಗಳಿದ್ದಾವೆ ಅದರೊಳಗೆ? ಅದ್ರಾಗೆ ಇದು ಮುರಿಯ ಅದೆಲ್ಲ ಆಗ್ತಾರೆ. ಅದು ಮುರಿಯ ನೋಡಿ, ಮುರಿ ಅಂದ್ರೆ ಅದು ದೊಡ್ಡ ಮೀನು, ಮುರಿಯದ ಮೀನು ಮೇಡಮ್. ಅದೆಲ್ಲ ಆಗ್ತಾರೆ. ಅದು ಕೆಂಬೇರಿ ಅದೆಲ್ಲ ಆಗ್ತಾರೆ. ಅದಕ್ಕೆ ಕೆಂಬೇರಿ ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಏನ್ ಸ್ಪೆಷಾಲಿಟಿ ಏನಂತಂದ್ರೆ ಈ ಕಾರ್ಯ ಹೆಂಗಸರು ಗಂಡಸರ ತರನೇ ದೋಣಿ ಬಿಡ್ಕೊಂಡು ಹೋಗಿ ಕಳ್ಳು ಮತ್ತೆ ಕಳ್ಳು ಮಳ್ಳಿ ಏನೋ ಒಂದು ತಕೊಂಡ್ ಬಂದು ಅವರೇ ಹೊಡೆದು ಇದು ಮಾಡ್ತಾರಲ್ವಾ, ಕೆಲಸ ಮಾಡ್ತಾರೆ. ಅದೇ ದಂಧ ಮಾಡ್ತಾರೆ. ದೋಣಿ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು. ಅಷ್ಟಿದ್ದಾರೆ. ಈಗ ನೀವು ಇದೆಲ್ಲ ರೆಡಿ ಮಾಡಿದ್ದೀರಿ ದೋಣಿ ಎಲ್ಲ?
ಈಗ ಬಲೆ ರೆಡಿ ಮಾಡ್ಬೇಕಾದ್ರೆ ಸುಮಾರು ಹೊತ್ತು ಹೋಗ್ತದೆ ಈಗ. ಅಲ್ಲ ಇದು ದೋಣಿ ಎಲ್ಲ ಎಲ್ಲಿ ತಗೋತಾರೆ ನೀವು ಇದನ್ನ? ನಾವಲ್ಲಿ ಫೈಬರ್ ಇಲ್ಲ 30-40 ಸಾವಿರ ಬೀಳ್ತದೆ ಮೇಡಮ್ ಒಂದು ದೋಣಿಗೆ. ಒಂದು 40,000 ರೂಪಾಯಿ ಆಗುತ್ತೆ 40 ಸಾವಿರ ಆಗ್ತದೆ ಬೀಳ್ತದೆ ಈಗ. ಇಲ್ಲೇ ತಯಾರು ಮಾಡ್ತೀರಾ? ಇಲ್ಲಿ ನಿಮ್ಗೆ ತಯಾರು ಇದೆ? ಮಾಡ್ತಾರೆ ಇಲ್ಲಿ ತಯಾರು ಮಾಡ್ಕೊಡ್ತಾರೆ. ಮತ್ತೆ ಈಗ ನೀವು ಹೊರಡುವಾಗ ಏನಾದ್ರು ಒಂದು ಇದಕ್ಕೆ ಪೂಜೆ ಅಂತ ಮಾಡ್ತೀರಾ? ಅದೆಂತ ಇಲ್ಲ, ಹಣಿಗೆ ನೀರು ಹಾಕೋದು ಸ್ವಲ್ಪ ಕೈ ಮುಗೋದು ಅಷ್ಟೇ. ಇಲ್ಲಿ ನೋಡಿ ಇವ್ರ ಜೀವನ ಯಾವ ತರ ಇದೆ ಅಂತಂದ್ರೆ, ಈಗ ನಿಮ್ಗೆ ಒಂಥರ ಮೀನಿಗೆ ಇಡ್ಲಿಕ್ಕೆ ಹೋದ್ಮೇಲೆ ಬರ್ತೀರಂತ ಹೇಳಿಕ್ಕಾಗಲ್ಲ ಅಲ್ವಾ? ಅದೇ ಹೋಗಾಗುದಿಲ್ಲ ನಮ್ಮ ಜೀವನ. ಅದೇ ರಾತ್ರಿ ಆಯ್ತು ಬಂದ್ರೆ ಆಯ್ತು. ಇಲ್ಲ ನಾವು ಮೊನ್ನೆ ರಾತ್ರಿ ಬರುವಾಗ ಸುಳ್ಗಾಳಿ ಸಿಕ್ಕಿ ನಾವು ಮಗ ಮತ್ತೆ ನಾನು ದೋಣಿ ಕಂತು ಹೋಗ್ತಿತ್ತು. ಹೌದಾ? ಬಿದ್ದೀರಾ? ಬೀಳ್ತಿತ್ತು ದೋಣಿ, ಪಲ್ಟಿ ಹಾಕ್ತಿತ್ತು ದೋಣಿ. ಅಷ್ಟೊಂದು ನಾವು ಇದು ಮಗ ಬಾಡಿ ಮುಖಂಡು ಎದ್ದ. ಹೌದಾ? ಅಷ್ಟೇ. ನನ್ನ ಕೈಲಿ ಕಾಳು ಇದೆ ಅಂಕಲ್, ಇದರಲ್ಲಿ ಮುತ್ತು ಇದಲ್ಲ? ಹೌದು. ಮುತ್ತು ಅಂದರೆ ಎಲ್ಲ ಇದರಲ್ಲಿ ಮುತ್ತು ಇರೋದಿಲ್ಲ. ನಾವು ಅದನ್ನು ಓಪನ್ ಮಾಡಿದ ಕೂಡ ನಾವು ಕರೆಕ್ಟಾಗಿ ನೋಡಿದರೆ ಅದರಲ್ಲಿ ಮುತ್ತು ಇರೋದು ಗೊತ್ತಾಗ್ತದೆ ನಮಗೆ. ಅದೇ ಒಂದು ಮುತ್ತಿನ ಕತೆ ಅಂತ ಪಿಕ್ಚರಲ್ಲಿ ಮುತ್ತು ಇರುತ್ತಲ್ಲ, ಅದು ಇನ್ನೊಂದು ಮುತ್ತ ಬೇರೆ. ಅದು ಯಾವುದು ಅದು ಕೊಡೆ ರೀತಿ ಇರ್ತದೆ ಅದು. ಈ ರೀತಿ ಮಳಿ ಅದೇ ದೊಡ್ಡ ಮಳಿ ಅದು. ನೀವು ಅಲ್ಲಿ ಓಪನ್ ಮಾಡಿದ್ರಲ್ಲ ಒಂದು ಮಳಿ, ಅದೇ ರೀತಿದು ಬೇರೆ ರೀತಿದು ಒಂದು ಮುತ್ತದು. ಅದು ರಾಜ್ಕುಮಾರ್ ಪಿಕ್ಚರಲ್ಲಿ ಭಾಳ ರೇಟಿಗೆ ಇಲ್ಲಿ ಅಲ್ಲಿಂದ ಅವರು ಎಲ್ಲೋ ಸೇಲ್ಸ್ ಮಾಡ್ಲಿಕ್ಕೆ ತಗೊಂಡು ಹೋದಲ್ಲ, ಅದು ಕಾರವಾರದಿಂದ ತಂದ ಅಲ್ಲೇ ಒಂದು ಸಾಕಿದ್ದು ಮುತ್ತದು. ಅಟ್ಟಣಿಗೆಯಲ್ಲಿ ಅಡಿಯಲ್ಲಿ ಅದನ್ನ ಓಪನ್ ಮಾಡಿ ಬಾಯಿ ಒಳಗೆ ಮುತ್ತಿನ ಒಂದು ಅದನ್ನು ದೊಡ್ಡದಾಗ್ತದೆ. ಆ ಮುತ್ತನ್ನು ಅದರ ಬಾಯಿ ಒಳಗೆ ಇಟ್ಟು ಅದನ್ನ ಒಂದು ಬಲೆ ಕಟ್ಟಿ ಆ ಅಟ್ಟಣಿಗೆಗೆ ಇಟ್ಟು ಸಾಕ್ತಾರೆ. ಅದು ಮುತ್ತು ಮಾತ್ರ ಎರಡು ಒಂದೇ. ಅದು ಬೇರೆ, ಇದ್ರಲ್ಲಿ ಬೇರೆ ಇರ್ತದೆ. ಎರಡರಲ್ಲೂ ಮುತ್ತು ಇರ್ತದೆ. ಆ ಚಿಪ್ಪೋಳಿ ಮುತ್ತು, ಇದರಲ್ಲಿ ಮುತ್ತು ಇರ್ತದೆ. ಸೇಟುಗಳು ಪಾಲಿಶ್ ಮಾಡಿ ಅದನ್ನ ಒಂದು ಇದಕ್ಕೆ ತರ್ತಾರೆ, ಮಾಡ್ತಾರೆ. ಅದನ್ನೇ ಮಾಡ್ತಾರೆ. ಯಾವತ್ತೂ ಒಂದು ಸಲ ಸಿಗ್ತದೆ. ಆದ್ರೆ ಅದರಲ್ಲಿ ಇರುತ್ತೆ ಗ್ಯಾರಂಟಿ. ಹೌದು, ಅದು ನಾವು ಹುಡುಕಿ ತೆಗೆದ್ರೆ ಅದು ಮಾಂಸ ಹಾಳಾಗಿರುತ್ತೆ. ಅದರಲ್ಲಿ ಇರುತ್ತೆ ಮಾಂಸ ಕಿತ್ತದೆ, ಮಾಂಸ ಹಾಳಾಗಿ ಹೋಗುತ್ತದೆ. ಅದು ಯಾಕೆ ನಾವು ಮಾಂಸ ಮಾಡಿ ಪದಾರ್ಥ ಮಾಡಿ ತಿನ್ನುವಾಗ ರೌಂಡ್ ಬಾಯಿಯೊಳಗೆ ಬರುತ್ತೆ, ಬೆಂದೋಗಿರುತ್ತೆ. ಅದು ವೇಸ್ಟ್, ಯೂಸಿಗೆ ಬರೋದಿಲ್ಲ, ಬರಲ್ಲ. ಈಗ ನೋಡಿ ಅಂಕಲ್, ಈಗ ಏನೋ ಒಂದು ಸಾಧಾರಣ ಒಂದು ದೋಣಿ ಹಿಡ್ಕೊಂಡು ಹೆಂಗೊಂದು ಸಾಧಾರಣ ಜೀವನ ಒಂದು 20-30 ವರ್ಷ ಹಿಂದೆ ಆವಾಗ ಊಟಕ್ಕೆಲ್ಲ ಏನು ಮಾಡ್ಕೊತಿದ್ರು ನೀವು? ಅದು ಅವಾಗ ಏನು ಗೊತ್ತುಂಟು, ಅಕ್ಕಿ ರೇಟ್ ಬರೀ ಒಂದು 2 ರೂಪಾಯಿ ಕೊಟ್ಟರೆ ಒಂದು ಸೇರು ಅಕ್ಕಿ ನಮ್ಗೆ ಸಿಗ್ತಿತ್ತು. ಒಂದು ಕಾಯಿ ಇಷ್ಟೇ ಕಾಯಿ ಈಗ ಸಿಗ್ದು ಆ ಕಾಯಿ ಸಿಗುತ್ತೆ ಒಂದು 4-5 ತಗೊಂಡು ಬಂದು ಪದಾರ್ಥ ಮಾಡ್ತಿತ್ತು. ಒಂದು ಸೇರು ಅಕ್ಕಿಗೆ ಜೀವನ 2 ರೂಪಾಯಿಗೆ. ಆವಾಗ ಜೀವನ ನಮ್ಮದು. ಆವಾಗ ಎಂಥದ್ದು ಇದೇ ಇದ್ದು, ಹಣಕ್ಕೆ ಬೆಲೆ ಇಲ್ಲ. ನಾವು ಆವಾಗ ಹಣಕ್ಕೆ ಬೆಲೆ ಇಲ್ಲ. ನಾವು ಹೇಗೆ ಮಾಡಿದ್ರು ಜೀವನ ಮಾಡ್ಬೋದಿತ್ತು ಅಲ್ವಾ? ಆವಾಗ ಹೇಗೆ ಮಾಡಿದ್ರು ಈಗ ಜೀವನ ಮಾಡೋದೇ ಕಷ್ಟ. ಏನು ಮಾಡಿದ್ರು ನಾವು ನಮಗೆ ಕಾಡು ಮನುಷ್ಯರು ಜೀವನ ಮಾಡ್ತಾರಲ್ಲ, ಅವರಿಗೆ ಹಣ ಬೇಕಾ? ಏನು ಬೇಡ. ಆ ರೀತಿ ಜೀವನ ಅವರು. ಹಣ ಆಡಂಬರ ಯೋಜನೆ. ಈಗಿನ ಜೀವನ ಪಾಸ್ಟ್ ಜೀವನ, ಎಲ್ಲ ಆಡಂಬರ ಜೀವನ. ಯಾವ ರೀತಿಯಲ್ಲೂ ದುಡ್ಡು ಬರುತ್ತೆ, ಎಲ್ಲಿ ಕೈ ಹಾಕಿದ್ರೆ ದುಡ್ಡು ಸಿಗುತ್ತೆ ಅವರಿಗೆ. ಸಾಲ ಸೂಲ ಮಾಡಿ ಆದರೂ ತಿಂತಾರೆ. ಅದಕ್ಕೆ ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿನ್ನೋ ಬದುಕೋದು ಕಲಿ ಬಿಕನಾಶಿ ಅಂತೇಳಿ. ಅದೇ ನಮ್ಮ ಜೀವನ.